ಹಾಯ್ ನಮಸ್ಕಾರ ಎಲ್ಲರಿಗೂ ಎಕ್ಸ್ಚೇಂಜ್ ರೂಮ್ಗೆ ಸ್ವಾಗತ. ಸೊ ಇವತ್ತಿನ ಎಪಿಸೋಡ್ ಯಾವ್ದು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೆ. ಆವಾಗ ಯಾವ ಗೆಸ್ಟ್ನ ಕರಿಬೇಕು ಅಂತೆಲ್ಲ ಯೋಚನೆ ಮಾಡ್ತಾ ಇದ್ದಾಗ ನಂಗೊಂದು ಕತೆ ಜ್ಞಾಪಕ ಬಂತು. ಇದು 1953 ನಲ್ಲಿ ನಡೆದಂತ ನಿಜವಾದ ಇನ್ಸಿಡೆಂಟು. ಮೇ ಟೈಮಲ್ಲಿ 1953 ಮೇನಲ್ಲಿ ಎಡ್ಮಂಡ್ ಹಿಲರಿ ಮತ್ತೆ ಟೆನ್ಸಿಂಗ್ ನಾರ್ಗೆ ಅವರು ಪ್ರಪ್ರಥಮ ಬಾರಿಗೆ ಮೌಂಟ್ ಎವರೆಸ್ಟ್ ನ ಹತ್ತುತ್ತಾರೆ. ಅದೊಂದು ಅತ್ಯದ್ಭುತ ಸಾಧನೆ ಅಂತ ಇಡೀ ವಿಶ್ವ ಎಲ್ಲ ಕೊಂಡಾಡುತ್ತೆ. ಬಟ್ ಆ ಬೆಟ್ಟನ ಅವ್ರು ಕಾನ್ಕರ್ ಮಾಡಲಿಕ್ಕಿಂತ ಮುಂಚೆ ಆ, ಹಲವಾರು ವರ್ಷಗಳ ಪ್ರಯತ್ನಗಳು ಮಾಡ್ತಾ ಇರ್ತಾರೆ, ಹತ್ತಕ್ಕೆ ಟ್ರೈ ಮಾಡಿರ್ತಾರೆ, ಆಗ್ತಾನೆ ಇರಲ್ಲ. ಹೆಡ್ಮಂಡ್ ಹಿಲರಿ ಹ್ಯಾಸ್ ಟ್ರೈಡ್ ಸೋ ಮಚ್, ಅದು ಕೊನೆಗೂ ಅವ್ರಿಗೆ ಆ ಬೆಟ್ಟನ ಹತ್ತಕ್ಕೆ ಸಾಧ್ಯವಿರಲ್ಲ, ಪರ್ವತನ. ಅದಾದ್ಮೇಲೆ ತುಂಬಾ ಫ್ರಸ್ಟ್ರೇಟೆಡ್ ಆಗಿದಾಗ ಜನ ಎಲ್ಲ ಹೀಯಾಡ್ಸ್ತಾ ಇದ್ದಾಗ ಗೆಟ್ ಸೋ ಫ್ರಸ್ಟ್ರೇಟೆಡ್. ಬಟ್ ಅವನೊಂದ್ಸತಿ ಬಂದು ಆ ಮೌಂಟ್ ಎವರೆಸ್ಟ್ ಪರ್ವತದ ಮುಂದೆ ನಿಂತ್ಕೊಂಡು ಚಾಲೆಂಜ್ ಮಾಡ್ತಾನೆ ಪರ್ವತಕ್ಕೆ. ನೀನು ಕೇವಲ ಒಂದು ಪರ್ವತ ಮಾತ್ರ, ನೀನ್ ಯಾವತ್ತೂ ಬೆಳೆಯಲ್ಲ. ಆದ್ರೆ ನಾನೊಬ್ಬ ಮನುಷ್ಯ, ನಾನು ನಿನ್ಗಿಂತ ಮೀರಿ ಒಂದಿನ ಬೆಳೆದು ಬಿಟ್ಟು ನಿನ್ನನ್ನು ಕಾನ್ಕರ್ ಮಾಡ್ತೀನಿ ಅಂತ. ಅಂಡ್ 1953 ನಲ್ಲಿ ಅದನ್ನು ಕಾನ್ಕರ್ ಮಾಡ್ತಾರೆ ಕೂಡ. ಅಂಥ ಒಂದು ಮೈಂಡ್ ಸೆಟ್ ಇರುವಂತಹ ವ್ಯಕ್ತಿ ಇವತ್ತು ನಾನು ಇಂಟರ್ವ್ಯೂ ಮಾಡಬೇಕು ಅನ್ಕೊಂಡಿದ್ದೆ. ಯಾಕೆಂದ್ರೆ ಆ, ಸಮಾಜದಲ್ಲಿ ಹಲವಾರು ಸಮಸ್ಯೆಗಳಿರುತ್ತೆ. ಅದು ನಮ್ಗೆ ಇಲ್ಲಿ ದೂರದಲ್ಲಿ ನೋಡಿರೋ ಒಂದು ಪರ್ವತ ತರನೇ ಕಾಣುತ್ತೆ. ಆ ಸಮಸ್ಯೆಗಳಿಗೆ ನಾವು ಹೆಂಗೆ ಪರಿಹಾರ ಸೂಚಿಸಕ್ಕಾಗದೆ ಕೆಲವೊಮ್ಮೆ ನಾವೇನೆ ಆ ಸಮಸ್ಯೆ ಗೆ ಭಾಗವಾಗಿ ಹೋಗಿರ್ತೀವಿ. ಬಟ್ ಕೆಲವೊಮ್ಮೆ ಇಂಥ ಸ್ಟ್ರಾಂಗ್ ಮೈಂಡ್ ಸೆಟ್ ಇರೋ ಕೆಲವು ವ್ಯಕ್ತಿಗಳ ಮಾತ್ರ ಆ ಪರ್ವತದಂತ ಸಮಸ್ಯೆಗಳನ್ನು ಮೀರಿ ಬೆಳೆದು ಅದನ್ನ ಕಾನ್ಕರ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಈ ಟಾಪಿಕ್ ಮಾಡ್ಲಿಕ್ಕೆ ಒಂದು ಕಾರಣ ಏನಂದ್ರೆ ರೀಸೆಂಟ್ ಆಗಿ ಅಂದ್ರೆ ಮೇ 25th 2025 ನಲ್ಲಿ ಆ, ಆ, ರ- ಲಖನ್ ಸರೋಜ್ ಅಂತ ಒಬ್ಬ ವ್ಯಕ್ತಿ, ಅಂದ್ರೆ 104ನೇ ವಯಸ್ಸಿನ ಇಳಿ ವಯಸ್ಸಿನ ಒಬ್ಬ ಮುದುಕ ಜೈಲಿಂದ ರಿಲೀಸ್ ಆಗ್ತಾರೆ, ಇನ್ನೋಸೆಂಟ್ ಅಂತ. ಬಟ್ ಅವ್ರು ಇನ್ನೋಸೆಂಟ್ ಅಂತ ಅವ್ರು ಜೈಲ್ಗೆ ಹೋಗಿದ್ದು 1971 ನಲ್ಲಿ. ಸೊ ಅವ್ರು ಇನ್ನೋಸೆಂಟ್ ಅಂತ ಪ್ರೂವ್ ಆಗ್ಲಿಕ್ಕೆ 40 ವರ್ಷಕ್ಕಿಂತ ಹೆಚ್ಚಿಗೆ ಬೇಕಾಗುತ್ತೆ. ಯಾಕೆ ಹೀಗೆ ಅಂದ್ರೆ ಅದು ನಮ್ಮ ಜುಡಿಷಿಯಲ್ ಸಿಸ್ಟಮ್ ನಡೆಯುವಂತ ರೀತಿ. ಅದು ಬಿಕಾಸ್ ಇನ್ ಇಂಡಿಯಾ ಇಟ್ ಇಸ್ ದ ಪ್ರಾಸೆಸ್ ಇಸ್ ಪನಿಷ್ಮೆಂಟ್. ಪನಿಷ್ಮೆಂಟ್ ಕೊಡ್ಬೋದು ಕೊನೆಯಲ್ಲಿ, ಬಟ್ ಈ ಪ್ರಾಸೆಸ್ ಕೂಡ ಒಂದು ಪನಿಷ್ಮೆಂಟ್ ಆಗಿರುತ್ತೆ. ಸೊ ಇಂಥ ಸಮಸ್ಯೆಗಳು ಹಲವಾರು ಇರುತ್ತವೆ. ಬರೀ ನಾಟ್ ಇದೊಂದು ವ್ಯಕ್ತಿ ಅಂತಾರೆ, ಎಲ್ಲಾ ತರದರಲ್ಲೂ ಇಂಥ ಜುಡಿಷಿಯಲ್ ತುಂಬಾ ಸ್ಲೋ ಇರುತ್ತೆ. ಅಂಥದ್ದೆಲ್ಲ ರಿಸರ್ಚ್ ಮಾಡ್ತಾ ಹೋಗ್ತಾ ನನಗೆ ಸಿಕ್ಕಿದ್ದಂತಹ ಒಂದು 2 ರಿಸರ್ಚ್ ಪೇಪರ್ಗಳು ಸಿಕ್ತು. ಅದ್ರಲ್ಲಿ ನೋಡಿದ್ರೆ ಅಲ್ಲಿ ಬರ್ದಂತಹ ವ್ಯಕ್ತಿ ಒಬ್ಬರೇ ಕೂಡ ಆಗಿದ್ರು. ಸೊ ಅದನ್ನ ನೋಡ್ಬಿಟ್ಟು ಆ ವ್ಯಕ್ತಿನ ಕಾಂಟ್ಯಾಕ್ಟ್ ಮಾಡ್ಬಿಟ್ಟು ವಿ ವಾಂಟೆಡ್ ಟು ನೋ ಮೋರ್ ಅಬೌಟ್ ಇಟ್. ಸೊ ಅವರ ಕತೆ ಕೂಡ ತುಂಬಾ ಅದ್ಭುತವಾಗಿತ್ತು. ಸೊ ಅವ್ರು ಮೂಲತಃ ಮಂಡ್ಯದವರು. ಅಂಡ್ ಅವರು ಇಂಜಿನಿಯರಿಂಗ್ ಮಂಡ್ಯದಲ್ಲೇ ಮಾಡ್ತಾರೆ. ಆಮೇಲೆ ಬೆಂಗಳೂರಲ್ಲಿ ಟೆಕ್ ಮಾಡಿ ಒಂದು ಸಾಫ್ಟ್ವೇರ್ ಕಂಪ್ನಿನಲ್ಲಿ ಇಂಜಿನಿಯರ್ ಆಗಿ ಇರ್ತಾರೆ. ಅದಾದ್ಮೇಲೆ ಈ ತರ ಎಷ್ಟೋ ಸಮಸ್ಯೆಗಳನ್ನ ಅವರು ಅಬ್ಸರ್ವ್ ಮಾಡಿ, ಈ ಸಮಸ್ಯೆಗಳಲ್ಲಿ ನಾನು ಒಬ್ಬ ಕಾರ್ಪೊರೇಟ್ ಎಂಪ್ಲಾಯ್ ಆದ್ರೆ ಸಾಲಲ್ಲ ಅನ್ಬಿಟ್ಟು ಅವರೇ ಸ್ವತಃ LLB ಮಾಡಿ ಇಂಥ ಸಮಸ್ಯೆಗಳನ್ನ ಹೇಗೆ ಎದುರಿಸ್ಬೇಕು ಅಂತ ಅವರೇ ಒಂದು ರಿಸರ್ಚ್ ಪೇಪರ್ನೆಲ್ಲ ರೆಡಿ ಮಾಡ್ತಾರೆ. ಅಷ್ಟೇ ಅಲ್ಲದೆ LLB ನಲ್ಲಿ ಕೂಡ ಪಡೆದು ಹಲವಾರು ಹೋರಾಟಗಳಿಗೆ ಭಾಗಿಯಾಗಿರ್ತಾರೆ. ಸೊ ಅಂತ ಹಲವಾರು ಸಮಸ್ಯೆಗಳನ್ನ ನಮ್ಮ ಮುಂದೆ ಇವತ್ತು ಡಿಸ್ಕಸ್ ಮಾಡ್ತಾ ಅದಕ್ಕೆ ನಾವು ಸಿಟಿಸನ್ಸ್ ಆಗಿ ಹೇಗೆ ಸೊಲ್ಯೂಷನ್ ಹುಡ್ಕೋಬಹುದು ಅಂತ ಹೇಳ್ತಾ ಇವತ್ತು ನಮ್ಮ ಜೊತೆ ಮಾತಾಡ್ಲಿಕ್ಕಿದ್ದಾರೆ ಮಂಜುನಾಥ್ MP ಸರ್. ಸರ್ ವೆಲ್ಕಮ್ ಟು ಎಕ್ಸ್ಚೇಂಜ್ ರೂಮ್. ಹೇಗಿದ್ದೀರಾ? ನಮಸ್ಕಾರ. ಚೆನ್ನಾಗಿದ್ದೀನಿ. ನೀವು? ಸೂಪರ್ ಚೆನ್ನಾಗಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸರ್ ಆಗ್ಲೇ ಹೇಳ್ತಾ ಇದ್ದೆ, ಲಖನ್ ಸರೋಜ್ ಅಂತ ಒಬ್ಬ ವ್ಯಕ್ತಿ ಹಿಂಗೆಲ್ಲ ಆಯ್ತು ಬಿಕಾಸ್ ಆಫ್ ದ ಜುಡಿಷಿಯಲ್ ಡಿಲೇ. ಹಿ ವಾಸ್ delayed for a longer time justice. And I saw one of your paper which says public sector ಅಲ್ಲಿ which public opinion ಏನಿದೆ ನಮ್ಮ ಜುಡಿಷಿಯಲ್ ಸಿಸ್ಟಮ್ ಬಗ್ಗೆ, ಕಾನೂನು ತುಂಬಾ ಸ್ಲೋ ಆಗ್ತಾ ಇದೆ ಅದ್ರ ಏನು ಅಂತ. ಇನ್ಫ್ಯಾಕ್ಟ್ ಐ ವಾಸ್ ಡೂಯಿಂಗ್ ಅ ರಿಸರ್ಚ್ ಆನ್ ದಿಸ್ ಒನ್ ಆಲ್ಸೋ. ರೀಸೆಂಟ್ ಆಗಿ ಇಂಡಿಯನ್ ಲೀಗಲ್ ರಿಸರ್ಚ್ ಅವರೇ ಬರೆದಿದ್ದಾರೆ ವಿತ್ ದೃಷ್ಟಿ IAS ಅವ್ರ ಜೊತೆ ಒಂದು ಇದನ್ ಮಾಡಿದ್ದಾರೆ. ವೇರ್ ದಿ ಸೇ 78% ಜೈಲಲ್ಲಿ ಇವಾಗ ಯಾರ್ಯಾರ ಕೈದಿಗಳೆಲ್ಲ ಇದ್ದಾರೆ ಅದ್ರಲ್ಲಿ 78% ಆಫ್ ದೆಮ್ ಆರ್ ಸ್ಟಿಲ್ ಅಂಡರ್ ದ ಟ್ರಯಲ್. ಅಂದ್ರೆ ಅವರು ಯಾರು ಇನ್ನೂ ವರ್ಡಿಕ್ಟ್ ಕೂಡ ಆಗಿಲ್ಲ, ಅವರು ಅಪರಾಧಿಗಳು ಅಥವಾ ನಿರಪರಾಧಿಗಳು ಅಂತ, ಅವ್ರು ಇನ್ನೂ ಆರೋಪಿ ಸ್ಥಾನದಲ್ಲೇ ಜೈಲಲ್ಲಿದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಭಾರತದ ಹಲವಾರು ಜೈಲುಗಳಲ್ಲಿ ಇಟ್ ಇಸ್ 400% ಆಕ್ಯುಪೆನ್ಸಿ ಆಗಿದೆ ಅಂತ ಇದೆ ರಿಪೋರ್ಟ್ ಪ್ರಕಾರ. ದಿಸ್ ವಾಸ್ ಅಗೇನ್ ಟೇಕನ್ ಫ್ರಮ್ ಇಂಡಿಯನ್ ಎಕ್ಸ್‌ಪ್ರೆಸ್ ಅಂಡ್ ಅದರ್ ವೇರಿಯಸ್ ರಿಸೋರ್ಸಸ್ ನಾವು ತಗೊಂಡಿದ್ದೀವಿ. ಇದ್ರಲ್ಲಿ ಹೇಳ್ತಿದ್ರೆ 400% ಅಂತ ಹೆಚ್ಚಿಗೆ, ಅಂದ್ರೆ ಒಬ್ಬ ವ್ಯಕ್ತಿ ಇರೋ ಜಾಗದಲ್ಲಿ 4 ಜನ ಇದ್ದಾರೆ, ವಿಚ್ ಇಸ್ ಆಲ್ಮೋಸ್ಟ್ ಈಕ್ವಲ್ ಟು ಹಿಟ್ಲರ್ಸ್ ಕಾನ್ಸಂಟ್ರೇಷನ್ ಕ್ಯಾಂಪ್. ಅಷ್ಟಿದೆ. ಯಾಕಿಷ್ಟು ಅಂದ್ರೆ ನಮಗೆ ಜುಡಿಷಿಯಲ್ ಇರುವಂತ ಮ್ಯಾನ್ ಪವರ್ ಆಗಿರ್ಬೋದು, ರಿಸೋರ್ಸಸ್ ಆಗಿರ್ಬೋದು, ಅಥವಾ ಜುಡಿಷಿಯಲ್ ಪ್ರಾಸೆಸ್ ಡಿಲೇ ಆಗ್ತಾ ಇದೆ. ಸೊ ಇದನ್ನೆಲ್ಲ ನೋಡಿದಾಗ ಐ ಸಾ ಯುವರ್ ರಿಸರ್ಚ್ ಆಲ್ಸೋ ವಂಡರ್ಫುಲ್. ಸ್ಟ್ಯಾಟಿಸ್ಟಿಕ್ ಪ್ರಕಾರ ನೀವು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರಿ. ಅದನ್ನ ನಮ್ಮ ವೀಕ್ಷಕರಿಗೆ ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಇಟ್ ಇನ್ ಮಚ್ ಮೋರ್ ಈಸಿಯರ್ ವೇ,
ಇಟ್ ವಿಲ್ ಬಿ ಮಚ್ ಹೆಲ್ಪ್ಫುಲ್ ಅಂಡ್ ವಿ ಕ್ಯಾನ್ ಡೀಪ್ ಡೈವ್ ಮಾಡ್ಬೋದು ಅದ್ರ ಬಗ್ಗೆ ಅಂತ ನನ್ಗನ್ಸುತ್ತೆ. ಥ್ಯಾಂಕ್ಸ್ ಫಾರ್ ಇನ್ವೈಟಿಂಗ್ ಮೀ. ಏಕೆಂದ್ರೆ ಈ ಟಾಪಿಕ್ ಬಗ್ಗೆ ಮಾತಾಡಕ್ಕೆ ತುಂಬಾ ಜನ ಪಾಡ್ಕಾಸ್ಟ್ ಆಗಲಿ ಹ್ಮ್. ಅಥವಾ ಎಪಿಸೋಡ್ಸ್ ಆಗಲಿ ಮಾಡ್ಲಿಕ್ಕೆ ಹೋಗಲ್ಲ. ಹ್ಮ್. ಯಾಕೆಂದ್ರೆ ಸಾಮಾನ್ಯವಾಗಿ ಇದನ್ನ ನೆಗ್ಲೆಕ್ಟ್ ಮಾಡಿದ್ದೇ ಜಾಸ್ತಿ ಆಯ್ತು. ಹ್ಮ್. ಇವಾಗ ನೀವೇ ಹೇಳಿದ್ರಿ, ಹ್ಮ್. 40 ವರ್ಷ ಬೇಕಾಯ್ತು ಒಬ್ಬ ಹ್ಮ್. ತಾನು ಇನ್ನೋಸೆಂಟ್ ಅಂತ ಪ್ರೂವ್ ಹ್ಮ್. ಮಾಡ್ಲಿಕ್ಕೆ ಅಂತ. ಸೊ ನನ್ನ ರಿಸರ್ಚ್ ಪೇಪರ್ ನೋಡ್ದೆ ಅಂತ ಹೇಳಿದ್ರಿ ತಾವು. ಹ್ಮ್. ಸೊ ಅದರಲ್ಲಿ ಜಸ್ಟಿಸ್ ಇಸ್ ಡ್ಯೂ ಹಾ, ದಿಸ್ ಇಸ್ ಡ್ಯೂ ಅಂತಿದೆ. ದ ವರ್ಡ್ ಕಾಯಿನ್ ಆಗಿದೆ. ಅದು ಡಿಸೆಂಬರ್ನಲ್ಲಿ ಬಹಳ ಪ್ರಚಲಿತ ಆಯಿತು. ಎಸ್ಪೆಷಲಿ ಕರ್ನಾಟಕ ಅಲ್ಲಿ ಬೆಂಗಳೂರಿನಲ್ಲಿ ಹ್ಮ್. ಬಹಳ ಸುದ್ದಿ ಮಾಡಿದಂಥದ್ದು ಜಸ್ಟಿಸ್ ಇಸ್ ಡ್ಯೂ ಅಂತ. ಅದು ಸುದ್ದಿ ಆದಾಗ ನಂತರ ನೋಡ್ತಾ ಹೋದೆ ಏನದು ಪ್ರಕರಣ ಏನು. ಅದರಲ್ಲಿ ನೋಡ್ತಾ ಹೋದಾಗ ಅದರಲ್ಲಿ ನಮ್ಗನ್ಸಿದ್ದೇನೆಂದ್ರೆ ಜುಡಿಷಿಯರಿನ ಎಕ್ಸ್ಪೋಸ್ ಮಾಡಲಾಗಿದೆ. ಜುಡಿಷಿಯರಿನಲ್ಲಿ ಕರಪ್ಷನ್ ಇದೆ, Loopholes. ಬ್ರೈಬರಿ ಇದೆ, ಅಲ್ಲೂ ಲಂಚ ಸ್ವೀಕಾರ ಮಾಡ್ತಾರೆ ಅನ್ನೋ ಅಲಿಗೇಷನ್ಸ್ ಇದೆ. ಸೊ ಅದೆಲ್ಲ ನೋಡಿದಾಗ ಅನ್ನಿಸ್ತು, ಓಕೆ ನಮ್ದು ಡೆಮೋಕ್ರಸಿ ಪ್ರಜಾಪ್ರಭುತ್ವ ಅಂತ ಏನು ಹೇಳ್ತೀವಿ, ಅದರಲ್ಲಿ 3 ಪಿಲ್ಲರ್ಸ್, 3 ಸ್ತಂಭಗಳು, ಒಂದು ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗ. ಸೊ ಶಾಸಕಾಂಗದ ಕೆಲಸ ಏನು? ಶಾಸನಗಳನ್ನ ಮಾಡೋದು. ಅಂದ್ರೆ ಲಾಸ್ ಫ್ರೇಮ್ ಮಾಡೋದೇ ಅವರ ಕರ್ತವ್ಯ, ಅವರ ಜವಾಬ್ದಾರಿ ಇರೋದೇ ಅದಕ್ಕೆ. ಕಾರ್ಯಾಂಗ ಅದನ್ನ ಇಂಪ್ಲಿಮೆಂಟ್ ಇಂಪ್ಲಿಮೆಂಟ್ ಮಾಡಕ್ಕೆ ಬ್ಯೂರೋಕ್ರಸಿ, ಮಾಡ್ಲಿಕ್ಕಿರೋದು ಅಫಿಷಿಯಲ್ಸ್. ಅಫಿಷಿಯಲ್ಸ್. ಇನ್ನು ನ್ಯಾಯಾಂಗ ಅಂತ ಬಂದ್ರೆ ಅದು ಇಂಪ್ಲಿಮೆಂಟ್ Judiciary. ಆಗಿರೋ ರೀತಿ ಸರಿನಾ ತಪ್ಪ ಅದನ್ನ ಎಜುಡಿಕೇಟ್ ಮಾಡ್ತಕ್ಕಂಥ ಪ್ರೋಸೆಸ್. ಇಲ್ಲೇನಾಗಿದೆ, ಸಾಮಾನ್ಯವಾಗಿ ಶಾಸಕಾಂಗ ಮತ್ತೆ ಕಾರ್ಯಾಂಗದ ಬಗ್ಗೆ ಈಗಾಗಲೇ ಸಾಕಷ್ಟು ಕರಪ್ಷನ್ ಆರೋಪಗಳಿದೆ. ಅಂತ ಏನೇನೋ ಜನ ಎಲ್ಲ ಆಲ್ಮೋಸ್ಟ್ ಅದನ್ನ ಬಯಲಿಗೆ ಎಳೆದಿದ್ದಾರೆ ಕೂಡ ಎಷ್ಟೊಂದು. ಹಾ, ಹೌದು, ಅದ್ರಲ್ಲಿ ಮೇಲೆ ನಂಬಿಕೆ ಕೂಡ ಕಳ್ಕೊಂಡಿದ್ದಾರೆ. ಕಳ್ಕೊಂಡಿದೆ. ಈಗ ಯಾವ್ದಾದ್ರು ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೋದು, ಅಲ್ಲಿ ಲಂಚ ಇಲ್ಲದೆ ಕೆಲಸ ಆಗಲ್ಲ ಅನ್ನೋ ಒಂದು Thought ಗೆ ಥಾಟ್ ಬಂದ್ಬಿಟ್ಟಿದ್ದಾರೆ. ಬಂದ್ಬಿಟ್ಟಿದ್ದಾರೆ. ಹಾ, ಹಾಗಾಗಿ ಈವನ್ ಶಾಸಕರುಗಳ ಮೇಲೆ ಕೂಡ ಅಥವಾ ರಾಜಕೀಯ ವ್ಯಕ್ತಿಗಳ ಮೇಲೆ ಕೂಡ ನಂಬಿಕೆಯನ್ನ ಕಳ್ಕೊಂಡಿದೆ. ಸೊ ಇದ್ದಿದ್ದು ಒಂದು ನಂಬಿಕೆ ಏನಂತಂದ್ರೆ ನ್ಯಾಯಾಂಗ. ಇಲ್ಲೆಲ್ಲೂ ಏನು ನ್ಯಾಯ ಸಿಗದೇ ಇದ್ರು ನ್ಯಾಯ ದೇಗುಲದಲ್ಲಿ ನ್ಯಾಯ ಸಿಗುತ್ತೆ ಅಂತ. ಟೆಂಪಲ್ ಆಫ್ ಜಸ್ಟಿಸ್ ನಲ್ಲಿ ಸಿಗುತ್ತೆ. ನಮ್ಗೆ ನ್ಯಾಯ ಸಿಗತ್ತೆ ಅನ್ನೋ ಒಂದು ನಂಬಿಕೆ, ವಿಶ್ವಾಸ ಜನರಲ್ಲಿ ಇನ್ನೂ ಉಳಿದಿತ್ತು. ಬಟ್ ಡಿಸೆಂಬರ್ನಲ್ಲಿ ಕಾಯಿನ್ ಆದಂತ ಜಸ್ಟಿಸ್ ಇಸ್ ಡ್ಯೂ ಪ್ರಕರಣದಿಂದ ಒಂದು ದೊಡ್ಡ ಬಿರುಕು ಉಂಟಾಗಿದೆ ನ್ಯಾಯಾಂಗದ ಸ್ತಂಭದಲ್ಲಿ ಕೂಡ ಒಂದು ದೊಡ್ಡ ಬಿರುಕು ಕಾಣಿಸ್ಕೊಂಡಿದೆ. ಹ್ಮ್. ಸೊ ಹಾಗಾಗಿ ಅದನ್ನ ನೋಡ್ತಾ ಹೋದಾಗ ಯಾಕೆ ಹೀಗೆ ಇಷ್ಟೊಂದು ಡಿಲೇ ಆಗ್ತಿದೆ ಪ್ರಕರಣಗಳು ಏನು ಅಂತ ನೋಡಿದಾಗ, ಅಟ್ ಪ್ರೆಸೆಂಟ್ ನಾನು ಪೇಪರ್ ಫೆಬ್ರವರಿನಲ್ಲಿ ರಿಲೀಸ್ ಬಂದಿದ್ದು. ಯಾಕೆಂದ್ರೆ ಡಿಸೆಂಬರ್ನಲ್ಲಿ ಇದಾದಂತ Yes, yes. ಪ್ರಕರಣದಲ್ಲಿ ನಂತರ ಫೆಬ್ ಅಲ್ಲಿ ಎಲ್ಲ ರಿಸರ್ಚ್ ಮಾಡಿ ಬಂದಂತ ಪೇಪರ್. ಅದರಲ್ಲಿ ನೋಡಿದಾಗ ಅದರಲ್ಲಿ ಆ ಸಮಯಕ್ಕೆ ಸುಮಾರು 5,20,00,000 ಕೇಸಸ್ ಪೆಂಡಿಂಗ್ ಇದೆ ಭಾರತದಲ್ಲಿ. 5,20,00,000 ಅಂದ್ರೆ ಇನ್ನೂ ತೀರ್ಮಾನ ಆಗಿಲ್ಲ. ಹೌದು. ಸೊ ಅವ್ರು ಇನ್ನೂ ಆರೋಪಿ ಸ್ಥಾನದಲ್ಲಿ ಆರೋಪಿ Pending case. ಅಪರಾಧಿ ಅಂದ್ರೆ ಅದು ಸಿವಿಲ್ ಮತ್ತು ಕ್ರಿಮಿನಲ್ ಕ್ರಿಮಿನಲ್ ಪ್ರಕರಣ ಪ್ರಕರಣ. ಸೇರಿ ಹಾ. 5,20,00,000 ಎಷ್ಟು ಪ್ರಕರಣಗಳು ವರ್ಷದಿಂದ ಇದೆ ಸರ್ ಇದು? ಆ, ಇದು ಸುಮಾರು 1947-48ರಿಂದ ಕೂಡ ಕ್ಲಾಗ್ ಆಗ್ತಾ ಬಂದಿದೆ. ಲಾಗ್ ಆಗ್ತಾ ಬಂದಿದೆ. ಅದು ಆಲ್ ಆಫ್ ಎ ಸಡನ್ ಇದಲ್ಲ. ಆಗಿದ್ದಂತಲ್ಲ. ಸೊ ಪೆಂಡೆನ್ಸಿ ಅನ್ಕೊಂಡು ಇವತ್ತು 5,20,00,000 ಕೇಸಸ್ ಪೆಂಡಿಂಗ್ ಇದೆ. 2018ರಲ್ಲಿ 3,50,00,000 ಪ್ರಕರಣಗಳು ಬಾಕಿ ಇದ್ವು ನ್ಯಾಯಾಲಯಗಳಲ್ಲಿ. ಅವಾಗ ನೀತಿ ಆಯೋಗ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಿತು. ಹ್ಮ್. ಏನಂತ ಅಂದ್ರೆ ಹಾಲಿ ಬಾಕಿ ಇರುವ ಪ್ರಕರಣಗಳು ಒಟ್ಟು 3,50,00,000 ಪ್ರಕರಣಗಳು ಇತ್ಯರ್ಥ ಆಗ್ಲಿಕ್ಕೆ ಹ್ಮ್. 324 ವರ್ಷಗಳು ಬೇಕು ಅಂತ ರಿಪೋರ್ಟ್. 324 ಇಯರ್ಸ್ 2018ರಲ್ಲಿ ಬಾಕಿ ಇದ್ದ ಪ್ರಕರಣಗಳಿಗೆ. ಅಂದ್ರೆ ಇವಾಗ ಇರುವಂತಹ 5 ಕೋಟಿ ಕೇಸಸ್ ಇನ್ನೂ ಯಾವ್ದು ಕ್ಲೋಸ್ ಆಗದೆ ಇರೋದಿದೆ. ಅದೇನಾದ್ರು ಇತ್ಯರ್ಥ ಆಗ್ಬೇಕಂದ್ರೆ ನಾವು ಹೋಗ್ತಾ ಇರೋ ಸ್ಪೀಡ್ಗೆ 300 ವರ್ಷಗಳ ಕಾಲ ಬೇಕು ಅಂತ. ಇಲ್ಲ, 2018ರಲ್ಲಿ ಇದ್ದಂತ 3,50,00,000 ಕೇಳ್ಕೊಳ್ಳಿ. ಪ್ರಕರಣಗಳಿಗೆ 324 ವರ್ಷ ಬೇಕಿತ್ತು. ಹಾ. ಇವತ್ತು ಇರುವ ಬಾಕಿ ಪ್ರಕರಣಗಳಿಗೆ ಅಂದ್ರೆ 5,20,00,000 ಪ್ರಕರಣಗಳಿಗೆ ನಾವು ಅದೇ ಡಿಸ್ಪೋಸಲ್ ರೇಟ್, ಅದೇ ಫಾರ್ಮುಲಾ ಅಪ್ಲೈ ಮಾಡಿದ್ರೆ 492 ವರ್ಷಗಳು ಬೇಕು. ಓ ಫಿಶ್. 492 ವರ್ಷಗಳ ಕಾಲ ಬೇಕು. ಹಾ. ಸೊ ಏನಾಗತ್ತೆ ಇಲ್ಲಿ, ನಾವು ಕೋರ್ಟ್ಗಳಿಗೆ ಹೋಗೋದು ಅಥವಾ ನ್ಯಾಯ ದೇಗುಲಕ್ಕೆ ಹೋಗೋದು ನ್ಯಾಯ ಸಿಗತ್ತೆ ಅಂತ.
ಈ ತರ 492 ವರ್ಷ ಆಗತ್ತೆ ನಾವು ಈ ಪ್ರಕರಣಗಳನ್ನ ಇತ್ಯರ್ಥ ಮಾಡಬೇಕು ಅಂದ್ರೆ ಎಲ್ಲೋ ಒಂದ್ ಕಡೆ ಒಬ್ಬ ಪಬ್ಲಿಕ್ ಏನಂತ ಬರುತ್ತೆ ಅಂದ್ರೆ ಜಸ್ಟಿಸ್ ಅನ್ನೋದು ಸುಳ್ಳ ಅಂತ ಒಂದು ಪ್ರಶ್ನೆ ಬರುತ್ತೆ. ಸರ್ ಖಂಡಿತವಾಗ್ಲು. ಬಿಕಾಸ್ ನನ್ಗೆ ನಿಜವಾಗ್ಲೂ ನಾನು ನ್ಯಾಯಾಲಯಕ್ಕೆ ಹೋದ್ರೆ ನಂಗೆ ನ್ಯಾಯ ಸಿಗತ್ತಾ ನನ್ನ ಕಾಲಮಾನದಲ್ಲಿ ಅಥವಾ ನನ್ನ ಕಾಲಘಟ್ಟದಲ್ಲಿ ಅನ್ನೋದು ಬಹಳ ದೊಡ್ಡ ವಿಪರ್ಯಾಸ. ಇದು ತುಂಬಾ ಗಂಭೀರವಾದ ಆ, ಸಮಸ್ಯೆ ಆಗಿ ಉಲ್ಬಣಿಸಿದೆ. ಮೊದಲೆಲ್ಲ ಸಾಮಾನ್ಯವಾಗಿ ಏನಾಗ್ತಿತ್ತಂದ್ರೆ ಕೆಲವು ಪ್ರಕರಣಗಳು ಮನೆಯಲ್ಲೇ ಇತ್ಯರ್ಥ ಆಗ್ತಿದ್ವು ಅಥವಾ ಕಮ್ಯುನಿಟಿನಲ್ಲೇ ಇತ್ಯರ್ಥ ಆಗ್ತಿದ್ವು ಅಥವಾ ಲೋಕಲ್ ಪಂಚಾಯತಿ ಅಂತ ಪಂಚಾಯ್ತಿ- ಪಂಚಾಯತಿ ಅಂತ ಆಗಿನ ಕಾಲದಲ್ಲಿ ಮಾಡೋದು. ಹೌದು. ಅಲ್ಲೇನಾಗ್ತಿತ್ತು, ಜೂರಿ ಟ್ರಯಲ್ ನಡೆಯೋದು. ಜೂರಿ ಟ್ರಯಲ್ ಅಂದ್ರೆ ಪ್ರತಿದಿನ ಆ ಪ್ರಕರಣದ ಬಗ್ಗೆ ಚರ್ಚೆ ಮಾಡಿ ಒಂದು ತೀರ್ಮಾನ ಬರ್ತಿತ್ತು. ಬಟ್ ಈ ನಮ್ಮ ಯುರೋಪಿಯನ್ ಕೋರ್ಟ್ ಸಿಸ್ಟಮ್ ಯಾವುದು ಬ್ರಿಟಿಷ್ ಭಾರತಕ್ಕೆ ತಂದ್ರಲ್ಲ, ಆ ಇದ್ರಲ್ಲಿ ನಮ್ಮ ಇಂಡಿಯನ್ ಕಾಂಟ್ಯಾಕ್ಸ್ಟ್ ಅಲ್ಲಿ ನಮ್ಗೆ ಸ್ವತಂತ್ರ ಪೂರ್ವದಲ್ಲಿ ನಮ್ಮಲ್ಲಿ ಇದ್ದಂಥದ್ದು ಪಂಚಾಯಿತಿ ವ್ಯವಸ್ಥೆ. ಆ ವ್ಯವಸ್ಥೆನಲ್ಲಿ ಧರ್ಮ ಮುಖ್ಯವಾಗಿ ಎಲ್ಲ ನೋಡ್ತಿದ್ದು, ಧರ್ಮ ನ್ಯಾಯ ಕಾಪಾಡಬೇಕು ಅಂತ ಇತ್ತು. ಸ್ವಾತಂತ್ರ್ಯ ಪೂರ್ವದಲ್ಲಿ ಬ್ರಿಟಿಷ್ ಏನ್ ಮಾಡಿದ್ರು, ಅವರ ಯುರೋಪಿಯನ್ ಕೋರ್ಟ್ ಸಿಸ್ಟಮ್ನ ನಮ್ಮ ಭಾರತದ ಮೇಲೆ ಹೇರಿದ್ರು. ಅವರು ಅದನ್ನ ಹೇರಿದ್ದು ನಮ್ಮ ಪರ್ಸನಲ್ ಲಾಸ್ಗಳಿಗೆ ಅವರು ಏನು ಮಾಡ್ಲಿ ಬದಲಾವಣೆಗಳು ಬದಲಾವಣೆ ಮಾಡಲಿಲ್ಲ. ಅವ್ರು ಮಾಡಿದ್ದೇನು ಅಂದ್ರೆ ಅವರ ಆಡಳಿತಕ್ಕೆ ಬೇಕಾದಂತವನ್ನ ಕೋರ್ಟಿನ ಅಥವಾ ನ್ಯಾಯಾಲಯದ ತೆಕ್ಕೆಗೆ ತಗೊಬಂದ್ರು. ಯಾರ್ಯಾರು ಅವರ ಆಡಳಿತ ವಿರುದ್ಧ ಅಡಗಿಸೋಕೆ ಅಥವಾ ಅವ್ರಿಗೆ ಶಿಕ್ಷೆ ನೀಡೋಕೆ ಅದನ್ನ ಬಳಸ್ಕೊತಾ ಇದ್ರು. ಸ್ವಾತಂತ್ರ್ಯ ಬಂದ ಮೇಲೆ ನಾವೇನ್ ಮಾಡಿದ್ವಿ, ನಮ್ಮದೇ ಆದ ಸಂವಿಧಾನ ಎಲ್ಲ ತಂದ್ವಿ. ಆದರೆ ಈ ಯುರೋಪಿಯನ್ ಕೋರ್ಟ್ ಸಿಸ್ಟಮ್ನ ಏನೂ ಬದಲಾಯಿಸದೆ ಹಾಗೆ ಉಳಿಸ್ಕೊಂಡ್ವಿ. ಯಾವ ಬ್ರಿಟಿಷರು ತಮ್ಮ ಆಡಳಿತ ವ್ಯವಸ್ಥೆಯನ್ನ ಸುಲಲಿತವಾಗಿ ಅವ್ರಿಗೆ ಬೇಕಾದ ಹಾಗೆ ನಡ್ಸ್ಕೊಳ್ಲಿಕ್ಕೆ ಏರದಂತ ಕೋರ್ಟ್ ಸಿಸ್ಟಮ್ನ ನಾವು ಕಂಟಿನ್ಯೂ ಮಾಡಿದ್ವಿ. ಕಂಟಿನ್ಯೂ ಮಾಡಿದ್ದು ಅಲ್ಲದೆ ಹಿಂದೂ ಕೋರ್ಟ್ಸ್ನ ಕೋಡಿಫೈ ಮಾಡಿ, ಹಿಂದೂ ಲಾನ ಕೋಡಿಫೈ ಮಾಡಿ, ಒಂದು ಮೆಜಾರಿಟಿ ಏನಿದ್ರು ಅವರ ಮನೆಗಳಲ್ಲಿ ಇತ್ಯರ್ಥ ಆಗ್ತಿದ್ದಂಥ ಪ್ರಕರಣಗಳು, ಕಮ್ಯುನಿಟಿನಲ್ಲಿ ಆಗ್ತಿದ್ದ ಪ್ರಕರಣಗಳನ್ನ ಕೋರ್ಟ್ ತೆಕ್ಕೆಗೆ ತಗೊಬಂದ್ರು. ಕೋರ್ಟ್ ತೆಕ್ಕೆಗೆ ತಗೊಬಂದಾಗ ಎಲ್ಲಾ ಸಮಸ್ಯೆಗಳು ಯಾವುದು ಮನೆಯಲ್ಲಿ ಬಗೆಹರಿಬೇಕಂತದ್ದು ಅದು ಈಗ ನ್ಯಾಯಾಲಯದ ಆವರಣಕ್ಕೆ ಬಂತು. ಸೊ ಇಟ್ ವಿಲ್ ಆಲ್ಸೋ ಬಿ ಪಾರ್ಟ್ ಆಫ್ ದ ಲಾಂಗ್ ಡಿಲೇ ಪ್ರಾಸೆಸ್. ಹೌದು. ಹಾಗಾಗಿ ಏನಾಯ್ತು, ಕೋರ್ಟ್ ಬರ್ಡನ್ ಆಯ್ತು. ಕೋರ್ಟ್ ಇನ್ನೊಂದೇನಂದ್ರೆ, ಬ್ರಿಟಿಷರು ತಂದಂತ ಯುರೋಪಿಯನ್ ಕೋರ್ಟ್ ಸಿಸ್ಟಮ್ ಅಲ್ಲಿ ನಾವು ನೋಡಬೇಕಾಗಿದ್ದು ಧರ್ಮ ಅನ್ನೋದು ಎಷ್ಟರ ಮಟ್ಟಿಗೆ ಇತ್ತು ಅವರ ಸಿಸ್ಟಮ್ನಲ್ಲಿ. ನಾವು ಆ ನಮ್ಮ ಎಸೆನ್ಸ್ ನ ಕಳ್ಕೊಂಡ್ವಿ. ನಮ್ಮ ಇಂಡಿಕ್ ಎಸೆನ್ಸ್ ಏನಿತ್ತು, ನಮ್ಮ ಇಂಡಿಯಾದ ವ್ಯಾಲ್ಯೂಸ್ ಏನಿತ್ತು, ಧರ್ಮದ ಬೇಸ್ಡ್ ಇತ್ತು. ಕಡೆ ಹೌದು, ಇದನ್ನೆಲ್ಲ ಒಂದ್ ಕಡೆ ನಾವು ಆ ಎಸೆನ್ಸ್ನೇ ಕಳ್ಕೊಬಿಟ್ವಿ ಅಲ್ಲಿ. ಸೊ ಆ ರೀತಿಯಾಗಿ ಫ್ಲಾಗ್ ಆಗಿದೆ ಸಿಸ್ಟಮ್ ಈಗ. ಸೊ ಇಷ್ಟೊಂದೆಲ್ಲ ಡಿಲೇ ಆಗ್ತಾ ಇದೆ ಅಲ್ಲ ಸರ್, ಇಷ್ಟೊಂದೆಲ್ಲ ಜುಡಿಷಿಯಲ್ ಎಲ್ಲ ಡಿಲೇ ಆಗ್ತಾ ಇರೋದಕ್ಕೆ ವಿ ರಿಯಲಿ ಡೋಂಟ್ ನೋ. ನೀವು ಅಫ್ಕೋರ್ಸ್ ನಿಮ್ಮ ರಿಸರ್ಚ್ ಪೇಪರ್ ಅಲ್ಲಿ ಬರ್ದಿದ್ದೀರಾ ಏನೇನು ಕಾರಣಗಳು ಇದೆ ಅಂತ ಫ್ಯಾಕ್ಟರ್ಸು. ಬಟ್ ಇನ್ನೂ ಹೆಚ್ಚಿಗೆ ತಿಳ್ಕೊಬೇಕು, ಲೈಕ್ ಏನಕ್ಕೆ ಇನ್ನೂ ಡೀಪ್ ಆಗಿ ತಿಳ್ಕೊಬೇಕು ಅನ್ನೊಂದು ಕಾರಣನು. ಸೊ ಇಫ್ ಯು ಕ್ಯಾನ್ ಎಕ್ಸ್ಪ್ಲೈನ್ ಇಷ್ಟೊಂದು ಕೇಸಸ್ಗಳು ಡಿಲೇ ಆಗೋದಕ್ಕೆ ಕಾರಣಗಳೇನು? ನೋಡಿ, ಕೆಲವು ಕಾರಣಗಳು ಅಂತ ಬಂದಾಗ ಒಂದು ವೇಕೆನ್ಸೀಸ್ ಅಂದ್ರೆ ಕೋರ್ಟ್ನಲ್ಲಿ ಖಾಲಿ ಇರುವತಕ್ಕಂಥ ಹುದ್ದೆಗಳು, ಎಷ್ಟು ಜನ ನ್ಯಾಯಾಧೀಶರ ಹುದ್ದೆಗಳು ಖಾಲಿ ಇದೆ ಅಂತ ಬರ್ತದೆ. ಆದ್ರೆ ಅದನ್ನೆಲ್ಲ ಈಗ ಫಿಲ್ ಮಾಡ್ಲಿಕ್ಕೆ ಎಲ್ಲ ಕಾಲ್ ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಬಟ್ ಅತಿ ಮುಖ್ಯವಾದ ಕಾರಣ ಏನಂದ್ರೆ ಜಡ್ಜ್ ಟು ಪಾಪ್ಯುಲೇಷನ್ ರೇಷಿಯೋ ಅಂತ. ಹಂಗಂತಂದ್ರೆ ಇರ್ತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನ್ಯಾಯಾಧೀಶರು ಇದಾರ ಅಂತ. ಇಲ್ಲಿ ದ ಲಾ ಕಮಿಷನ್ ಆಫ್ ಇಂಡಿಯಾ ಅವರ 120ನೇ ರಿಪೋರ್ಟ್ 1987ರಲ್ಲಿ ಬರ್ತದೆ. ಆ ರಿಪೋರ್ಟ್ ನಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅವರು ಜಡ್ಜ್ ಟು ಪಾಪ್ಯುಲೇಷನ್ ರೇಷಿಯೋ ಭಾರತದಲ್ಲಿ ಎಷ್ಟಿದೆ ಅಂದ್ರೆ 10.5 ಇದೆ ಅಂತ. ಅಂದ್ರೆ ಸರಾಸರಿ 10 ಲಕ್ಷ ಜನಸಂಖ್ಯೆಗೆ 11 ಜನ ಜಡ್ಜಸ್ ಇದ್ದಾರೆ, ನ್ಯಾಯಾಧೀಶರಿದ್ದಾರೆ ಅಂತ. ಅದೇ ನಾವು ಇತರೆ ದೇಶಗಳಿಗೆ ನಾವು ಹೋಲಿಸೋದಾದ್ರೆ 1987ರಲ್ಲೇ ಆಸ್ಟ್ರೇಲಿಯಾದಲ್ಲಿ 45 ಇತ್ತು, ಕೆನಡಾದಲ್ಲಿ 71 ಇತ್ತು, US ನಲ್ಲಿ 106 ಇತ್ತು. 106 ಇತ್ತು. ತದನಂತರ ಏನಾಗತ್ತೆ, ಒಂದು ಪ್ರಕರಣದಲ್ಲಿ ಹೇಳ್ತಾರೆ
ಏನಂತ ಅಂದ್ರೆ, ಮತ್ತೆ ಲಾ ಕಮಿಷನ್ ಆಫ್ ಇಂಡಿಯಾ ಕೂಡ ಸಜೆಸ್ಟ್ ಮಾಡುತ್ತೆ. ಈಗಿರೋ ಜಡ್ಜ್ ಟು ಪಾಪ್ಯುಲೇಷನ್ ರೇಷಿಯೋ ಸರಿ ಇಲ್ಲ. ಅದು ತುಂಬಾ ಲೋ ಇದೆ. ಎಷ್ಟು ಲೋ ಇದೆ ಅಂದ್ರೆ 4 ಪಟ್ಟು ಲೋ ಇದೆ. ಹ್ಮ್ 4 ಪಟ್ಟು ಲೋ ಇದೆ. ಸೊ 1987 ಅಲ್ಲಿ ಅವರು ಸಜೆಸ್ಟ್ ಮಾಡ್ತಕ್ಕಂಥದ್ದು ಏನಂದ್ರೆ 10.5 ಇಂದ ನಾವು 50 ಮಾಡಬೇಕು ಅಂತ ಹೇಳ್ತಾರೆ. 50 ವರೆಗೂ ಹೋಗ್ಬೇಕು ಅಂತ. ಅಂದ್ರೆ 10 ಲಕ್ಷ ಜನಸಂಖ್ಯೆಗೆ ಕಡಿಮೆ ಅಂದ್ರೆ 50 ನ್ಯಾಯಾಧೀಶರು ಇರಬೇಕು ಅಂತ ಸಜೆಸ್ಟ್ ಮಾಡ್ತಾರೆ. ಆದ್ರೆ ವಿಪರ್ಯಾಸ ಏನಂದ್ರೆ ಇವತ್ತು 2025ರಲ್ಲೂ ಕೂಡ ಹ್ಮ್. ನಾವು ಜಡ್ಜ್ ಟು ಪಾಪ್ಯುಲೇಷನ್ ರೇಷಿಯೋ ನೋಡಿದ್ರೆ ನಾವು ಅಚೀವ್ ಮಾಡಿರೋದು 21 ಅಷ್ಟೇ. 50 ಹೋಗೇ ಇಲ್ಲ ಇನ್ನು. ರೀಚೇ ಆಗಿಲ್ಲ ನಾವು. ಹೋಗ್ತೀವಾ ಗೊತ್ತಿಲ್ಲ. ಬಟ್ ಅದಕ್ಕೆ ಕಾರಣ ಏನಿರುತ್ತೆ ಸರ್? ಜಡ್ಜ್ಗಳಂದ್ರೆ ವೈ ಏನಕ್ಕೆ ಅದು ವೇಕೆನ್ಸಿಗೆ ಕಾರಣಗಳು? ಅದಕ್ಕೆ ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇಕಾಗತ್ತೆ ಓಕೆ. ಒಂದು. ಮತ್ತೆ ಅದಕ್ಕೂ ಫಂಡ್ಸ್ ಎಲ್ಲ ಇನ್ವೆಸ್ಟ್ ಮಾಡ್ಬೇಕಾಗತ್ತೆ. ಸೊ Legislature. ಮೇಜರ್ಲಿ ಇಟ್ ಇಸ್ ಬಿಕಾಸ್ ಆಫ್ ಲೆಜಿಸ್ಲೇಚರ್ ಓನ್ಲಿ ಹೌದು. ವಿಚ್ ವಿಲ್ ಬಿ ಹ್ಯಾಪನಿಂಗ್ ಹೌದು. ದಿಸ್ ಇಶ್ಯೂಸ್. ಜಸ್ಟ್ ಟು ಪಾಪ್ಯುಲೇಷನ್ ರೇಷಿಯೋ ಅವರು ಲಾ ಕಮಿಷನ್ ಆಫ್ ಇಂಡಿಯಾ ಏನ್ ಹೇಳಿದೆ ಅದ್ರ ಅನುಗುಣವಾಗಿ ಇವರು ಅದನ್ನ ಕಾಯ್ದೆ ಮಾಡಿ ತರಬೇಕಾಗ್ತದೆ. ಬಟ್ ಅದನ್ನ ತರಲಿಕ್ಕೆ ಅವ್ರಿಗೆ ಮನ್ಸಿಲ್ಲ. ಸರ್ ಇದು 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 ನಾನು ಹೇಳ್ತಾ ಇರೋದು, ಇದು ನಿಮಗೆ ನ್ಯಾಯಾಧೀಶರು ಹೋದಾಗ ಕೆಲವೊಮ್ಮೆ ಎಷ್ಟೋ ಕೇಸಸ್ ಅಲ್ಲಿ ಇದು ನಿರಪರಾಧಿ ಅಂತ ಪ್ರೂವ್ ಆಗಿರ್ತಾರೆ. ಲೈಕ್ ಲಾಟ್ ಆಫ್ ಕೇಸಸ್ ಇವ್ರು ನಿರಪರಾಧಿ ಅಂತ ಪ್ರೂವ್ ಆಗಿರ್ತಾರೆ. ಅದು ಕೆಲವೊಮ್ಮೆ ಇನ್ವೆಸ್ಟಿಗೇಷನ್ ಅಲ್ಲೇ ಗೊತ್ತಾಗ್ಬಿಟ್ಟಿರುತ್ತೆ ಇವ್ರು ನಿರಪರಾಧಿ ಅಂತ. ಬಟ್ ಆದ್ರೂ ತಗೋತಾರೆ ಕೆಲವರು ಕೇಸಸ್ಗಳನ್ನೆಲ್ಲ ತಗೊಳ್ಳೋಂಥ ಕೇಸಸ್ಗಳು ತುಂಬಾ ಕಡೆ ಇರುತ್ತೆ. ಅದು ಹೆಂಗಿದ್ದು ಅದನ್ನು ಒನ್ ಆಫ್ ದ ರೀಸನ್ಸ್ ಆಗಿರಬಹುದು ಅಂತ ನನ್ನ ಅನಿಸಿಕೆ. ಹೌದು. ಅಲ್ಲೇನಾಗತ್ತೆ ಇನ್ನೊಂದು ಇನ್ವೆಸ್ಟಿಗೇಷನ್ ಪ್ರೋಸೆಸ್. ಇವಾಗ ನೀವು ಕ್ರಿಮಿನಲ್ ಪ್ರಕರಣ ಹೇಳಿದ್ರಿ, Okay. 4 ವರ್ಷ ಆಯ್ತು ಹಾ. ಒಬ್ಬ ಮನುಷ್ಯ ತಾನು ಇನ್ನೋಸೆಂಟ್ ಅಂತ ಪ್ರೂವ್ ಮಾಡ್ಕೊಳ್ಳಿಕ್ಕೆ ಅಂತ. ಈವನ್ ನಮ್ಮ ಎಕ್ಸಿಕ್ಯೂಟಿವ್ ಲೆವೆಲ್ ಅಲ್ಲೂ ಕೂಡ ಹ್ಮ್. ಈಗ ಪೊಲೀಸ್ ಅಂತ ಬಂದಾಗ ಹ್ಮ್. ಇನ್ವೆಸ್ಟಿಗೇಷನ್ ಯಾವುದೇ ಪ್ರಕರಣದಲ್ಲಿ ಇನ್ವೆಸ್ಟಿಗೇಷನ್ ತನಿಖೆಗೆ ಬಹಳ ಮುಖ್ಯವಾದಂತ ಹಂತ ಅದು. ಆದ್ರೆ ನಮ್ಮಲ್ಲಿ ತನಿಖಾ ಹಂತದಲ್ಲೂ ಕೂಡ ಕೆಲವು ಲೋಪಗಳಿದೆ. ಹ್ಮ್. ಈಗ ಉದಾಹರಣೆಗೆ ನಾವು ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಅಂತಾನೆ ಬಂದಾಗ, ಹ್ಮ್. ಯಾಕಂದ್ರೆ ಜಸ್ಟಿಸ್ ಇಸ್ ಡ್ಯೂ ಕಾಯಿನ್ ಆಗಿದ್ದು ಮ್ಯಾಟ್ರಿಮೋನಿಯಲ್ ಮೂಲ ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಇಂದಾನೆ ಕಾಯಿನ್ ಆಗಿರ್ತಕ್ಕಂಥದ್ದು. ಸೊ ಅದರಲ್ಲಿ ನೋಡ್ತಾ ಹೋದಾಗ ಏನಾಗತ್ತೆ, ಒಂದು ಕೌಟುಂಬಿಕ ಸಮಸ್ಯೆ 5, 6, 7 ಕೇಸ್ಗೆ ಅನೌ ಮಾಡ್ತಾರೆ. ಓಕೆ. ಒಂದು ಕೌಟುಂಬಿಕ ಸಮಸ್ಯೆ ಅಂದ್ರೆ ಎರಡರಲ್ಲೂ ಇರ್ತಕ್ಕಂಥ ಪಾರ್ಟಿಗಳು ಸೇಮೆ, ಆದ್ರೂ 5ರಿಂದ 6 ಪ್ರಕರಣಗಳಾಗತ್ತೆ. ಹ್ಮ್. ಸೊ ಅದಕ್ಕೆ ನಾವು ಸಿಂಗಲ್ ವಿಂಡೋ ಮಾಡ್ಬೇಕು ಅದನ್ನ. ಹ್ಮ್. ಬಟ್ ಸಿಂಗಲ್ ವಿಂಡೋ ಮಾಡಕ್ಕೆ ಯಾರಿಗೂ ಇಷ್ಟ ಇಲ್ಲ. ಅಂದ್ರೆ ಅದನ್ನ ಯಾವ ರೀತಿ ಬರ್ತಿದೆ, ಕೆಲವು ರಿಫಾರ್ಮ್ಸ್ಗಳು ಬೇಕು, ಕೆಲವು ಸುಧಾರಣೆಗಳಾಗ್ಬೇಕು. ಇವತ್ತು ಆ ಸುಧಾರಣೆಗಳ ಆಗ್ತಿಲ್ಲ. ಹ್ಮ್. ಒಂದು ಇನ್ವೆಸ್ಟಿಗೇಷನ್ ಅಂತ ಬಂದಾಗ ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಅಲ್ಲಿ ಒಂದು ಟೇಬಲ್ ಮ್ಯಾನೇಜ್ಡ್ ಆಗಿ ತನಿಖೆಯನ್ನೇ ಮಾಡದೆ ಚಾರ್ಜ್ ಶೀಟ್ ಅನ್ನ ಸಲ್ಲಿಸ್ತಕ್ಕಂಥ ಪರಿಸ್ಥಿತಿ ಇವತ್ತಿದೆ. ಆ ಒಂದು ಲೋಪ ಸರಿ ಹೋಗ್ಬೇಕು ಪೊಲೀಸ್ ಡಿಪಾರ್ಟ್ಮೆಂಟ್. ಹ್ಮ್. ಸೊ ಅದು ಒಂದು ಮುಖ್ಯ ಕಾರಣ ಆಗಿದೆ. ಸರ್ ನೀವು ಪೊಲೀಸ್ ಡಿಪಾರ್ಟ್ಮೆಂಟ್ ತಕ್ಷಣ ಒಂದು ಡೇಟಾ ಆಫ್ NCRB ವಿಚ್ ಐ ಗಾಟ್ ಇಟ್, ಅದ್ರಲ್ಲಿ ಹೇಳ್ತಾರೆ ಒಂದು ಕನ್ವಿಕ್ಷನ್ ರೇಟ್ ಎಸ್ಪೆಷಲಿ ಮ್ಯಾಟ್ರಿಮೋನಿ ಇಶ್ಯೂಸ್ ಬಂದಾಗ ನಾನು ಹೇಳ್ತಾ ಇರೋದು ಕರ್ನಾಟಕದಲ್ಲಿ ಕ್ರೈಮ್ಸ್ ಅಗೇನ್ಸ್ಟ್ ವುಮೆನ್ ಇಸ್ ಓನ್ಲಿ ಪ್ರೂವ್ ಆಗಿರೋದು ಓನ್ಲಿ 6% ಪ್ರೂವ್ ಆಗಿದೆ ಇದಾಗಿರೋದು. ಓಕೆ. ಸೊ ಕನ್ವಿಕ್ಟೆಡ್ ಆಗಿರೋದು. ಸೊ ಇದು ಇಸ್ ಇಟ್ ಅ ಫೇಲ್ಯೂರ್ ಆಫ್ ಪೊಲೀಸ್ ಆರ್ ಜುಡಿಷಿಯರಿ ಆರ್ ಅಥವಾ ಕಂಪ್ಲೇಂಟೆಂಟ್ಸ್ ಅವ್ರು ಅನ್ರಿಲೇಬಲ್ ಅಲ್ಲ ಅಂತ ತೋರಿಸ್ತಾ ಇದಾರೆ? ಸೊ ವಾಟ್ ಇಟ್ ಇಸ್, ಅದು ನನ್ನ ಪ್ರಶ್ನೆ ಆಗಿದೆ. ಬಿಕಾಸ್ ನೀವು ಇನ್ವೆಸ್ಟಿಗೇಷನ್ ಅಲ್ಲೇ ತಪ್ಪಾಗಿರ್ಬೋದು ಅಂತ ಹೇಳಿದ್ರಿ. ಓಕೆ. ಇಲ್ಲೇನಾಗುತ್ತೆ, ಸಾಮಾನ್ಯವಾಗಿ ಕ್ರೈಮ್ ಅಗೇನ್ಸ್ಟ್ ವಿಮೆನ್ ಅಂತ ಬಂದಾಗ ಅದರಲ್ಲಿ ಬರೀ ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಅಷ್ಟೇ ಅಲ್ಲ, ಇವನ್ ರೇಪ್ ಕೇಸಸ್, ಓಕೆ. ಔಟ್ರೇಜಿಂಗ್ ಆಫ್ ಮಾಡೆಸ್ಟಿ ಆಫ್ ದಿ ವುಮನ್, ಆ ಥರ ಎಲ್ಲಾ ಪ್ರಕರಣಗಳು, ಅಂದ್ರೆ ಮಹಿಳೆಯರ ಮೇಲೆ ಆಗ್ತಕ್ಕಂಥ ದೌರ್ಜನ್ಯ ಪ್ರಕರಣಗಳೆಲ್ಲ What is- ಸೇರಿಸಿ ಅದರಲ್ಲಿ ಐ ಜಸ್ಟ್ ವಾಂಟ್ ಟು ನೋ, ಸಾರಿ ಟು ಇಂಟರಪ್ಟ್, ಜಸ್ಟ್ ಔಟ್ರೇಜಸ್ ಆಫ್ ಕ್ವಶನ್ಸ್ ಆಫ್ ಮಾಡೆಸ್ಟಿ ಅಂದ್ರೆ ಅಂದ್ರೆ ಏನು ಅರ್ಥ? ಯಾವ ಅಂದ್ರೆ ಒಬ್ಬ ಮಹಿಳೆಗೆ ಕೆಟ್ಟದಾಗಿ ಸನ್ನೆ ಮಾಡೋದು, ಹ್ಮ್. ದುರ್ಗುಟ್ಕೊಂಡು ನೋಡೋದು, ಹ್ಮ್. ಅಥವಾ ಆಕೆ ಸರಿಗಿಗೆ ಕೈ ಹಾಕಿ ಎಳೆಯೋದು, ಸೊ ಅದೆಲ್ಲ ಅದು ಅಸಾಲ್ಟ್ ಆಗುತ್ತೆ ಸರ್. modesty of ಇಟ್ ಕ್ಯಾನ್ the- ಬಿಕಮ್ ಅನ್ ಅಸಾಲ್ಟ್ ಆಲ್ಸೋ. ಅಲ್ಲ, ಅಸಾಲ್ಟು ಆಗುತ್ತೆ. ಅಸಾಲ್ಟ್ ಆಗುತ್ತೆ. Again, ಫಿಸಿಕಲ್ ಆಗಿ ಅಸಾಲ್ಟ್ ಆಗುತ್ತೆ. ಒಬ್ಬ ಮಹಿಳೆಯ ಮೇಲೆ ನೀವು ಆ ರೀತಿ ಮಾಡ್ತಾ ಇದ್ದೀರಾ ಅಂದ್ರೆ ಅದು ಔಟ್ರೇಜಿಂಗ್ ಆಫ್ ದಿ ಮಾಡೆಸ್ಟಿ Modesty ವುಮನ್ ಆಗುತ್ತೆ. ಆಗುತ್ತೆ. ಈಗ ಆಕೆ ಮಾನಹರಣ ಮಾಡ್ತಾ ಇದ್ದೀರಾ, Even- ಅಥವಾ ಆಕೆಗೆ ಅಪಮಾನ ಮಾಡ್ತಾ ಇದ್ದೀರಾ. ಅಂದ್ಮೇಲೆ ಇವನ್ ಕ್ವಶನಿಂಗ್ ಏನೋ ಕೇಳಿದ್ರು ಮಾತಾಡ್ಸ್ ರೇಗಿಸೋದ್ರು ಇಟ್ ಇಸ್ ಹೌದು. ಕಾಲ್ಡ್ ಅಸ್ ಹೌದು. ಇದು. ಬಟ್ ಅದು ರಿವರ್ಸ್ ಆಗುತ್ತಾ? ಗಂಡ್ಮಕ್ಳು ಮಾಡೆಸ್ಟಿ ಮೇಲೆ ಕೇಸ್ ಇಲ್ಲ. ಹಾಕೋದಾ? ಅದಿಲ್ಲ ಯಾಕೆ? ಅದಿಲ್ಲ. ಅದೇ ಇಲ್ಲಿ ಆಗ್ತಿರ್ತಕ್ಕಂಥದ್ದು
ಅದೇ ರೀತಿ. ಸೊ ಇದು So, ಅಗೇನ್ So it's only one based. ಒನ್ ವೇ One-way ಟ್ರಾಫಿಕ್. Okay. ಇನ್ಫ್ಯಾಕ್ಟ್ ಆಕ್ಚುಲಿ ರೇಪ್ ಲಾ ಅಂತ ಬಂದಾಗ ಅದು ಎರಡು ಕಡೆಗೂ ಅನ್ವಯ ಆಗ್ಬೇಕು. ಸೊ ಆ ಬದಲಾವಣೆ ಕೂಡ ಆಗ್ಬೇಕು. ಓಕೆ, ನೀವು ಹೇಳ್ತಾ ಇದ್ರಿ ಇಷ್ಟು ಜನ. ಸೊ 6% ಇರೋದು ಕೇಸಸ್ ಮಾತ್ರ ಕನ್ವಿಕ್ಟ್ ಆಗಿದ್ದಾರೆ, ಇನ್ನೊಂದು ಯಾವ್ದು ಇಲ್ಲ, ಜುಡಿಷಿಯರಿ ಆರ್ ಪೊಲೀಸ್ ಅಂತ ವಿ ವರ್ ಸ್ಪೀಕಿಂಗ್ ಹೌದು. ಅಬೌಟ್ ದಟ್. ಒಂದು 6% ಕನ್ವಿಕ್ಷನ್ ಆಗಿದೆ ಅಂದ್ರೆ ಇನ್ ಮಿಕ್ಕಿದ್ದು ಉಳಿದ ಪರ್ಸೆಂಟ್ ಅಲ್ಲಿ ಅಕ್ವಿಟಲ್ ಆಗಿರುತ್ತೆ, ಕೆಲವುದು ಸೆಟಲ್ಮೆಂಟ್ ಆಗಿರುತ್ತೆ. ಸೊ ಅಕ್ವಿಟಲ್ ಅಂದ್ರೆ ನಿರಪರಾಧಿ ಅಂತ ಪ್ರೂವ್ ಆಗಿರುತ್ತೆ. ಹೌದು, ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಅಲ್ಲಿ ತುಂಬಾ ಕೇಸಸ್ಗಳು ಫೈಲ್ ಆಗೋದೇ ಅವ್ರ ಪರ್ಸನಲ್ ಸ್ಕೋರ್ನ ಸೆಟಲ್ ಮಾಡ್ಕೊಳಕ್ಕೆ. ಎಕ್ಸಾಂಪಲ್, ಅವ್ರದ್ದೇನೋ ವೈಯಕ್ತಿಕವಾಗಿ ಏನೋ ಅವರಿಂದ ಅಪೇಕ್ಷೆ ಇರತ್ತೆ. ಸೊ ಹಾಗಾಗಿ ಸುಳ್ಳು ಕೇಸ್ನ ದಾಖಲು ಮಾಡ್ತಾರೆ. ಅದೇ ರೀತಿ ಅದು ಚಾರ್ಜ್ ಶೀಟ್ ಆಗತ್ತೆ. ಚಾರ್ಜ್ ಶೀಟ್ ಆದ ನಂತರ ಅದು ಕೋರ್ಟ್ಗೆ ಹೋದಾಗ ಈ ಕಡೆ ಹುಡುಗನ ಕಡೆಯವರು ಅವ್ರ ಹುಡುಗಿ ಕಡೆಯಿಂದ ಮಾಡ್ತಕ್ಕಂಥ ಡಿಮ್ಯಾಂಡ್ಗೆ ಸೋತು ಸೆಟಲ್ ಮಾಡ್ಕೋತಾರೆ. ಸೊ ಆ ತರ ಪ್ರಕರಣಗಳು ಇದೆ. ಐ ಮೀನ್ ಸುಳ್ಳು ಕೇಸು ಅಂತ ನೀವು ಹೇಳ್ತಾ ಇದ್ದೀರಾ, ಬಟ್ ನಾನು ಅದನ್ನ ಐ ಜಸ್ಟ್ ಸಾ ಒನ್ ಆಫ್ ದ ರಿಪೋರ್ಟ್ 2017 ಅಲ್ಲಿ ಚಾರ್ಜ್ ಶೀಟ್ ರೇಟ್ ಅಂದ್ರೆ 83.3 ಇತ್ತು, ಬಟ್ ಕನ್ವಿಕ್ಷನ್ ರೇಟ್ ಬಂದು ಬರೀ 5.4. ಅಂದ್ರೆ ಚಾರ್ಜ್ ಶೀಟ್ ಅಲ್ಲಿ ಇಷ್ಟು ಜನ ಎಷ್ಟೊಂದು ಜನ ಕಂಪ್ಲೇಂಟ್ ಕೊಟ್ಟಿರ್ತಾರೆ, ಅದರಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು 80 ಅಪ್ಲಿಕೇಶನ್. 100 ಜನ ಕಂಪ್ಲೇಂಟ್ ಕೊಡಕ್ ಹೋಗಿದ್ರು, ಚಾರ್ಜ್ ಶೀಟ್ ಫೈಲ್ ಮಾಡಿದ್ದು ಬರೀ 83 ಜನ. ಅದರಲ್ಲಿ ಕನ್ವಿಕ್ಷನ್ ಆಗಿದ್ದು ಕೇವಲ 5 ಜನಕ್ಕೆ. ಇನ್ನು ಮಿಕ್ಕಿದ್ದು ಯಾರು ಕನ್ವಿಕ್ಷನ್ ಆಗಿಲ್ಲ. ಅದೇ 2018 ಅಲ್ಲೂ ದ ಟ್ರೆಂಡ್ ಇಸ್ ಸೇಮ್. ಅಲ್ಲೂ ಕಡೆ ಒಂದು 70-80 ಅಷ್ಟು ಚಾರ್ಜ್ ಶೀಟ್ಗಳಾಗುತ್ತವೆ, ಆದ್ರೆ ಅಲ್ಲಿ ಕನ್ವಿಕ್ಷನ್ ಆಗಿದ್ದು ಬರೀ 7 ಅಷ್ಟೇ. ಬಟ್ ನೆಕ್ಸ್ಟ್ ಇನ್ನು 3 ವರ್ಷದಲ್ಲೂ ಕನ್ವಿಕ್ಷನ್ ರೇಟ್ಸ್ ಹ್ಯಾವ್ ಬಿನ್ ರಿಡ್ಯೂಸ್ಡ್. ಚಾರ್ಜ್ ಶೀಟ್ಗಳು ಮಾತ್ರ 80% ಅಷ್ಟು ಮೇಲೆ ಇದೆ. ಹೌದು, ಬಟ್ ಕನ್ವಿಕ್ಷನ್ ಅಂದ್ರೆ ಯಾರ್ಯಾರಿಗೆ ಶಿಕ್ಷೆ ಆಗ್ತಾಯೋ ಬರೀ ಕೇವಲ 4 ಜನಕ್ಕೆ ಆಗ್ತದೆ 100 ಜನದಲ್ಲಿ. ಶಿಕ್ಷೆ ಆಗ್ತಾ ಇರೋದು ಬರೀ 5 ಜನಕ್ಕೆ ಆಗ್ತಾ ಇದೆ 100 ಜನದಲ್ಲಿ. ಬಟ್ ಚಾರ್ಜ್ ಶೀಟ್ ಮಾತ್ರ 80 ಜನಕ್ಕೆ ಆಗೋಷ್ಟು ಮಾಡ್ತಾ ಇದ್ದಾರೆ. ಹೌದು. ಸೊ ನೀವು ನನ್ಗೆ ಇಲ್ಲ ಅನ್ಸೋದು ಹಂಗಂದ್ರೆ 5 ಜನಕ್ಕೆ ಮಾತ್ರ ಶಿಕ್ಷೆ ಆಗ್ತಾ ಇದೆ, ಮಿಕ್ಕಿದ 75 ಜನಕ್ಕೆ ಶಿಕ್ಷೆ ಆಗ್ತಾ ಇಲ್ಲ ಅಂದ್ರೆ ಆ 75 ಜನ ಮೇಲೆ ಸುಳ್ಳು ಆಪಾದನೆಗಳೇ ಬರುತ್ತೆ ಅನ್ನೋದೇ ಅರ್ಥ ನನ್ಗನ್ಸಿದ ಪ್ರಕಾರ. ಇಫ್ ಐ ಆಮ್ ರಾಂಗ್ ಯು ಕ್ಯಾನ್ ಕರೆಕ್ಟ್ ಮೀ. ಇಲ್ಲೇನಂದ್ರೆ 75 ಅಲ್ಲ, ಇನ್ಫ್ಯಾಕ್ಟ್ 94% ಜನ ಅಕ್ವಿಟಲ್ ಅಂತ. ಸರ್ ಇದು ಐ ಥಿಂಕ್ ದಿಸ್ ಡೇಟಾ ವಾಸ್ ಟೇಕನ್ ಫ್ರಮ್ ವುಮೆನ್ ಇನ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲೇ ತಗೊಂಡಿದ್ದು ಡೇಟಾ, NCRB ಡೇಟಾ ಇದೆ. ಹೌದು, ಅಲ್ಲೇನಾಗುತ್ತೆ ಅಂದ್ರೆ ಬರ್ತಕ್ಕಂಥ 100 ಕಂಪ್ಲೇಂಟ್ ನಲ್ಲಿ 83 ಕಂಪ್ಲೇಂಟ್ಗಳು ಚಾರ್ಜ್ ಶೀಟ್ ಆಗ್ತವೆ, FIR ಆಗಿ ಚಾರ್ಜ್ ಶೀಟ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕನ್ವಿಕ್ಷನ್ಗೆ ಅಂತ ಬಂದಾಗ 100 ಚಾರ್ಜ್ ಶೀಟ್ ಅಲ್ಲಿ ಬರೀ 5ರಿಂದ 6 ಕೇಸಸ್ಗಳಿಗೆ ಮಾತ್ರ ಕನ್ವಿಕ್ಷನ್ ಆಗ್ತಿದೆ. ಅಂದ್ರೆ 5ರಿಂದ 6 ಕೇಸಸ್ ಮಾತ್ರ ಇವನು ಅಪರಾಧಿ ಅಂತ ಪ್ರೂವ್ ಆಗುತ್ತೆ. ಹೌದು. ಓಕೆ, ಇನ್ನು ಉಳಿದ 93-94 ಒಂದು ಅಕ್ವಿಟಲ್ ಆಗಿರುತ್ತೆ ಅಥವಾ ಸೆಟಲ್ಮೆಂಟ್ ಆಗಿ ಕ್ಲೋಸ್ ಸೊ ಆಗಿ. ಐದರ್ ಅವ್ನು ನಿರಪರಾಧಿ ಅಂತ ಪ್ರೂವ್ ಆಗಿರುತ್ತೆ, ಇಲ್ಲ ಮಧ್ಯದಲ್ಲೇ ಕೊನೆ ಹಂತಾನೆ ಬೇಡ ನಮ್ಗೆ ಎಂಡ್ ರಿಸಲ್ಟೇ ಬೇಡ ಅನ್ಬಿಟ್ಟು ಮಧ್ಯದಲ್ಲೇ ಸೆಟ್ಲ್ ಆಗಿರುತ್ತೆ. ಹೌದು, ಸೆಟ್ಲ್ ಆಗಿರುತ್ತೆ ಓಕೆ, ಪ್ರಕರಣ. ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ ಇದ್ರ ಅಕೌಂಟಬಿಲಿಟಿ ಏನು ಪೊಲೀಸರದು. ಇಲ್ಲಿ ಹೊಣೆಗಾರರನ್ನ ಯಾರನ್ನ ಮಾಡಬೇಕು, ಇದರಲ್ಲಿ ಪೊಲೀಸರನ್ನ ಮಾಡಬೇಕಾ ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ನ ಮಾಡಬೇಕಾ ಅಥವಾ ಜುಡಿಷಿಯರಿನ ಮಾಡಬೇಕಾ? ಬರೀ 5ರಿಂದ 6% ಕನ್ವಿಕ್ಷನ್ ಇರೋದ್ರಲ್ಲಿ. ಯಾಕೆಂದ್ರೆ ಬರೀ 5ರಿಂದ 6% ಅಷ್ಟೇ ಕನ್ವಿಕ್ಷನ್ ಆಗ್ತಿದೆ, ಇಷ್ಟು ಅಕ್ವಿಟಲ್ ಆಗ್ತಿದೆ ಅಂದ್ರೆ ಅಷ್ಟು ಜನ ಆ 10ರಿಂದ 15 ವರ್ಷ ನಡೀತಕ್ಕಂಥ ಕೇಸ್ಗಳಲ್ಲಿ ಎಷ್ಟು ಅರಾಸ್ ಆಗಿರಬಾರ್ದು. ಮತ್ತೆ ಜೊತೆಗೆ ಯಾವ ಜೆನ್ಯೂನ್ ಕೇಸಸ್ಗಳು ಇರತ್ತೆ, ಎಳಮರಿಕಾರಿಯಾಗಿ ಅದು ಯಾವುದು, ಹೌದು, ಯಾವ ಪ್ರಕರಣಗಳು ನಿಜವಾದಂತ ಟ್ರೂ ನೇಚರ್ ಅಲ್ಲಿ ಇರ್ತದೆ, ಅದು ಕೂಡ ಇವತ್ತು ಇದೆಲ್ಲ ಫಾಲ್ಸು ಅನ್ನೋ ಇದ್ರ ಕೆಳಗಡೆ ಬಂದು ಅವ್ರಿಗೆ ನಿಜವಾಗ್ಲೂ ಶೋಷಿತರಿಗೆ ನ್ಯಾಯನೇ ಸಿಗ್ತಾ ಇಲ್ಲ. ಆ ರೀತಿ ಹೇಳೋದಾದ್ರೆ ಅದನ್ನ ಎಷ್ಟು ಅಡ್ರೆಸ್ ಮಾಡ್ತಿದೆ ಸಿಸ್ಟಮ್ಮು. ಈಗ ಸಾಮಾನ್ಯವಾಗಿ ಒಂದು LKG UKG ಮಗು ಕೂಡ ಪಾಸ್ ಮಾಡ್ಬೇಕು ಅಂದ್ರೆ 35ರಿಂದ 40 ಮಾರ್ಕ್ಸ್ ಬೇಕು ಅಂತ ಹೇಳ್ತಾರೆ. ಬಟ್ ಪೊಲೀಸರು ಪ್ರತಿ 100 ಚಾರ್ಜ್ ಶೀಟ್ಗೆ ಸ್ಕೋರ್ ಮಾಡ್ತಿರೋದು 6%, 5ರಿಂದ 6 ಮಾರ್ಕ್ಸ್, 6% ಅಷ್ಟೇ. ಹೌದು, ಅದು ತೀರಾ ಕಮ್ಮಿ ಆಗುತ್ತೆ. ಬಟ್ ಒಂದು ವಿಷಯ ಸರ್, ನೀವು ಈಗ ಆಸ್ ಯು ಸೆಡ್ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್, ಇಟ್ ಇಸ್ ಬೀನ್ ಅ ಹಾಟ್ ಕೇಕ್. ಈಗ ಎಲ್ಲಾ ಕಡೆ ಟಾಪಿಕ್ ಅದನ್ನೇ ಮಾತಾಡ್ತಾ ಇರ್ತಾರೆ, ಏನಕ್ಕೆ ಹಿಂಗಾಗತ್ತೆ ಅಂತ. ಲಾಸ್ಟ್ ಟೈಮ್ ನಮ್ಮ ಎಪಿಸೋಡ್ ಒನ್ ಆಫ್ ದ ಟಾಪಿಕ್ ವಾಸ್ ಆಲ್ಸೋ ಅಬೌಟ್ ದಟ್ ಓನ್ಲಿ. ಅಲ್ಲಿ ಸಿಕ್ಕಾಬಡೆ ಜನ ನಂಗೆ ಮೆಸೇಜ್ ಮಾಡೋರು ಪರ್ಸನಲ್ ಆಗಿ ಪಿಂಗ್ ಮಾಡೋದು. ಲಾಟ್ ಆಫ್ ದೆಮ್ ಸೆಡ್ ದೇ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್. ಅಂದ್ರೆ ಒಂದು ಮ್ಯಾಟ್ರಿಮೋನಿಯಲ್ ಇಶ್ಯೂಸ್ ಒಂದು 8 ಕೇಸಸ್ ಹಾಕ್ಬೋದಂತೆ
ಬೇರೆ 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 ಕಡೆ ಹಾಕ್ತಾರೆ. ಅಂದ್ರೆ ಒಂದ್ ಕಡೆ ಈ ಊರಲ್ಲಿ ಒಂದು, ಆ ಊರಲ್ಲಿ ಒಂದು, ಆ ಊರೊಂದು, ಬೇರೆ ಬೇರೆ 3 ಡಿಫರೆಂಟ್ ಕೋರ್ಟಲ್ಲಿ ಹಾಕ್ತಾರೆ. ಬಟ್ ಸಮಸ್ಯೆ ಒಂದೇ. ಹೌದು. ಸಮಸ್ಯೆ ಒಂದೇ ಇರುತ್ತೆ. ಅದನ್ನ ಅದೇ ಜನರಲ್ ಆಗಿ ಸಮಸ್ಯೆ ಅಂದ್ರೆ ಏನು, ನನ್ಗೇನೋ ಪ್ರಾಬ್ಲಮ್ ಇರುತ್ತೆ, ನಿನ್ಗೇನೋ ಪ್ರಾಬ್ಲಮ್ ಇರುತ್ತೆ, ನಾವಿಬ್ರು ಮಾತಾಡ್ತೀವಿ, ಯಾರ್ ಸತ್ಯ ಅಂತ ಅವ್ರವ್ರಿಗೆ ಬಂದಿರತಕ್ಕಂತ ಸಾಕ್ಷ್ಯಾಧಾರಗಳನ್ನ ತೋರಿಸ್ತಾರೆ, ಮಧ್ಯದಲ್ಲಿರೋ ವ್ಯಕ್ತಿಗಳು ಕೂತ್ಕೊಂಡು ಮಾತಾಡಿ ಕಳಿಸ್ತಾರೆ. ಮ್ಯಾಕ್ಸಿಮಮ್ 2 ಅವರಲ್ಲಿ ಆಗೋ ಕೆಲಸ ನಮ್ಮ ಜನರಲ್ ಆಗಿ ನೋಡಿದ್ರೆ. ಬಟ್ ಇದಕ್ಕೆ ಇಷ್ಟು ವರ್ಷಗಳ ಬೇಕಾ? ಅದು ಬೇರೆ 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 ಇದ್ರಲ್ಲಿ ಬೇಕಾ ಅಂತ ನಮ್ಗನ್ಸುತ್ತೆ. ಇಲ್ಲಿ ಮೂಲಭೂತವಾಗಿ ಕಾರಣ ಏನಂದ್ರೆ ಜೆಂಡರ್ ಬಯಾಸ್ಡ್ ಲಾಸ್. ಅಂದ್ರೆ Okay. ಮಹಿಳೆಯರ ಪರವಾಗಿ ಇರ್ತಕ್ಕಂಥ ಕಾನೂನುಗಳು. ಹ್ಮ್. ಮತ್ತೆ ಇನ್ನೊಂದು ಬಹುಮುಖ್ಯವಾಗಿ ಇರ್ತಕ್ಕಂಥದ್ದೇನಂದ್ರೆ ಯಾರು ಫಾಲ್ಸ್ ಕಂಪ್ಲೇಂಟ್ ಕೊಡ್ತಾರೆ. ಈಗ ಮಹಿಳೆಯರ ಪರವಾಗಿರುವಂತ ಕಾನೂನು, ಐ ವಾಂಟ್ ಟು ಸ್ಟಾರ್ಟ್ ವಿತ್ ದಟ್. ಇಂಥ ಕಾನೂನುಗಳು ಮೊದಲಿಗೆ ಇದಕ್ಕೆ ಬರೋದು ಹೇಗೆ? ಹೌ ಡಸ್ ಇಟ್ ಕಮ್? ಈ ಕಾನೂನು ಇಂಪ್ಲಿಮೆಂಟ್ ಆಗ್ಬೇಕಂದ್ರೆ ಏನಾಗುತ್ತೆ, ಏನಕ್ಕೆ ಆಗುತ್ತೆ? ಅಂದ್ರೆ ಅವಾಗಿನ ಪರಿಸ್ಥಿತಿಗೆ ಅನುಗುಣವಾಗಿ. ಈಗ ಉದಾಹರಣೆಗೆ ಡೌರಿ ಪ್ರಾಹಿಬಿಷನ್ ಆಕ್ಟ್ ಹ್ಮ್. 1961 ನಲ್ಲಿ ತಂದ್ರು. ತಂದು ಅವಾಗ ಡೌರಿ ಡೌರಿ ಪ್ರಕರಣಗಳು ಬಹಳ ಬಹಳ ಪೀಕಲ್ಲಿತ್ತು. ಪೀಕಲ್ಲಿತ್ತು. ಹಾಗಾಗಿ ಅದನ್ನ ತಡೆಗಟ್ಟಬೇಕು ಅಂತ ತಂದ್ರು. ಓಕೆ. ತದನಂತರ 498 ಇಂಪ್ಲಿಮೆಂಟ್ ಆಯ್ತು. ಅಂದ್ರೆ ಡೌರಿಯ ಹರಾಸ್ಮೆಂಟ್ Next level. ನೆಕ್ಸ್ಟ್ ಲೆವೆಲ್ ನೆಕ್ಸ್ಟ್ ಅಂದ್ರೆ ಮದುವೆ ಪನಿಷ್ಮೆಂಟ್ ಪನಿಷ್ಮೆಂಟ್ ಏನ್ ಕೊಡಬೇಕು ಅಂತ ಹೇಳಿ. ಅಂತ ಅದಾದ ನಂತರ ಡೊಮೆಸ್ಟಿಕ್ ವೈಲೆನ್ಸ್ ಆಕ್ಟ್ ಬಂತು 2005 ನಲ್ಲಿ. ಫೈನಲ್ ಐ ಥಿಂಕ್ ರೇಣುಕಾ ಚೌಧರಿ ವಾಸ್ ದ ಒನ್ ಹಾ, ಹೂ ಹೌದು. ಬ್ರಾಟ್ ದಿಸ್. ಇಲ್ಲಿ ಏನಾಗ್ತಿದೆ ಅಂದ್ರೆ ನಾವು ಒಂದೇ ಸಮಸ್ಯೆಗೆ 3-4 ಕಾಯ್ದೆ ಕಾನೂನುಗಳನ್ನ ಮಾಡ್ಕೋತಾ ಇದ್ವಿ. ಹ್ಮ್. ಅಂದ್ರೆ ನಾವು ಆ ಸಮಸ್ಯೆಯ ಮೂಲಕ್ಕೆ ನಾವು ಏನು ಔಷಧಿ ಕಂಡುಹಿಡಿತಾ ಇಲ್ಲ. ಹಾ. ಅದ್ರ ಸಿಂಪ್ಟಮ್ಸ್ಗೆ ನಾವು ಔಷಧಿ ಕೊಡ್ತಾ ಇದೀವಿ. ಹ್ಮ್. ಅಂದ್ರೆ ಒಬ್ಬರು ಡಾಕ್ಟರ್ ಹತ್ರ ಹೋದಾಗ ನೋಡಪ್ಪ ನಿಂಗೆ ಈ ರೀತಿ ಕಾಯಿಲೆ ಇದೆ, ಹಿಂಗೆ ನಾವು ಅಂದ್ರೆ ಯಾರು ಸರ್? ನಾವು ಕೊಡ್ತಾ ಇದೀವಲ್ಲ, ನ್ಯಾಯನ ಇಂಪ್ಲಿಮೆಂಟ್ ಮಾಡೋದು ಯಾರು ಇರ್ತಾರೆ? ಲಾಸ್ ಇಂಪ್ಲಿಮೆಂಟ್ ಮಾಡೋದು ಯಾರು ಇರ್ತಾರೆ? ಅಂದ್ರೆ ಶಾಸಕಾಂಗ ಅದನ್ನ ಸೊ ಇಟ್ ಇಸ್ ಪ್ಯೂರ್ಲಿ ಪೊಲಿಟಿಕಲ್, ಹೌದು. ಪ್ಯೂರ್ಲಿ ಲೆಜಿಸ್ಲೇಚರ್ ಅವ್ರು ಏನ್ ಮಾಡಿರ್ತಾರೋ ಅವರೇ ತೀರ್ಮಾನ ಮಾಡಿ ಈ ತರ ಆಗ್ಬೇಕು ಅಂತ. ಯಾಕೆಂದ್ರೆ ನಾವೇ ಆಯ್ಕೆ ಮಾಡಿದಂತ ಜನನಾಯಕರು. ಸೊ ನಮ್ ಅಗೇನ್ ನಮ್ಮ ಸಮಸ್ಯೆನ ಬಗೆಹರಿಸಬೇಕಾದವ್ರು ಯಾರು? ಅವರೇ ಕಾನೂನನ್ನ ಮಾಡ್ಬೇಕಾದವ್ರು ಯಾರು? ಅವರೇ. ಹಾಗಾಗಿ ಸೊ ಅವರಿಂದಾನೇ ಇಂಥ ಲಾಗಳು ಬಂದಿರ್ತಿತ್ತು ಇಂಪ್ಲಿಮೆಂಟ್ ಆಗಿ. ಅವ್ರಿಗೆ ಹಲವಾರು ರಿಸರ್ಚ್ ಗಳಿಂದನೋ ಹಲವಾರು ಪ್ರಕರಣಗಳಿಂದನೋ ಒಂದು ಮೈಂಡ್ ಸೆಟ್ ಇಂದ ಈ ಲಾನ ತಗೊಂಬಂದ್ ಇಟ್ಟಿರ್ತಾರೆ. ಸೊ ಅದು 1961 ಟೈಮಲ್ಲಿ ಆಗಿದ್ದಂತ ಲಾ. ಇಷ್ಟೊಂದು ಜೆಂಡರ್ ಬೇಸ್ಡ್ ಲಾಸ್ ಇದೆ ಅಂತ ಹೇಳ್ತಾ ಇರಿ. ಸೊ ಐ ಮೀನ್ ಸಾರಿ ಟು ಸ್ಟಾಪ್. ಕಾಲಕ್ರಮೇಣ ಆಗಿದ್ದು. ಕಾಲಕ್ರಮೇಣ 1961ಗೆ ಅದು ಕರೆಕ್ಟ್ ಆಗಿತ್ತು ಲಾ. ಬಟ್ ಇವಾಗ ಆಧುನಿಕ ಭಾರತದಲ್ಲಿ ಇವಾಗ ಎಷ್ಟೊಂದು ಬದಲಾವಣೆಗಳಾಗ್ತಿದೆ. ಕರೆಕ್ಟ್ 100%. ಎಷ್ಟೊಂದು ಬದಲಾವಣೆಗಳಾಗ್ತಿದೆ ಇವಾಗ. ಮೊದಲೆಲ್ಲ ಏನಿತ್ತು ಅಂದ್ರೆ ತಲೆಮಾರುಗಳು ಅಂದ್ರೆ 20 ವರ್ಷ ಜನರೇಷನ್ ಗ್ಯಾಪ್, ಅಂದ್ರೆ 10 ಇಯರ್ಸ್ 20 ಇಯರ್ಸ್ 15 ಇಯರ್ಸ್ ಅಂತಿತ್ತು. ಇವಾಗ ಈ ಜನರೇಷನ್ ಗ್ಯಾಪ್ ಅನ್ನೋದು ಎವ್ರಿ 2 ಇಯರ್ಸ್ 3 ಇಯರ್ಸ್ ನೋಡ್ಬೋದು. ಒಂದ್ ಜನರೇಷನ್ ಅಪ್ಕಮಿಂಗ್ ಇದೆ, ಅವರ ಆಲೋಚನೆಗಳು ಬೇರೆ ಇದೆ, ಈಗ ಡ್ರಾಸ್ಟಿಕ್ ಆಗಿ ಹೋಗ್ತಾ ಇದೆ. ಸೊ ಹಾಗಾಗಿ ಇವತ್ತಿಗೆ ಆ ಕಾನೂನುಗಳು ಎಲ್ಲೋ ಔಟ್ಡೇಟೆಡ್ ಆಗಿದೆ. ಸೊ ಮತ್ತೆ ಪ್ರತಿಯೊಂದು ಕಾನೂನುಗಳನ್ನ ನಾವು ಏನ್ ಮಾಡ್ತೀವಿ, ಪ್ರತಿ 5 ವರ್ಷಕ್ಕೊಮ್ಮೆ ಅದನ್ನ ಪರಿಶೀಲನೆ ತಿದ್ದುಪಡಿ ಮಾಡ್ತಾರೆ. ತಿದ್ದುಪಡಿಗಿಂತ ಹೆಚ್ಚಾಗಿ ಮರುಪರಿಶೀಲನೆ ಮಾಡಬೇಕು. ವ್ಯಾಲಿಡೇಟ್ ಇಫ್ ಇಟ್ ಇಸ್ ರೈಟ್, ನಾವು ಪ್ರಸ್ತುತವಾಗಿದೆಯಾ ಇಲ್ವಾ? ಹೌದು, ನಾವು ಈ ಕಾನೂನನ್ನ ತಂದಂತ ಪರ್ಪಸ್ ಮತ್ತೆ ಆಬ್ಜೆಕ್ಟಿವ್ಸ್ ಏನು, ಉದ್ದೇಶ ಏನು, ಈ ತರ ಬೇರೆ ಕಂಟ್ರಿಗಳು ಎದುರು ಮಾಡಿದ್ಯಾ? ಹೌದು. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇನ್ ವೆಸ್ಟರ್ನ್ ಕಂಟ್ರೀಸ್ ಎವ್ರಿ 5 ಇಯರ್ಸ್ ಅಂದ್ರೆ ಪ್ರತಿ 5 ವರ್ಷಕ್ಕೊಮ್ಮೆ ಆ ಆಕ್ಟ್ ನ, ಆ ಲಾನ ರಿವ್ಯೂ ಮಾಡ್ತಾರೆ. ರಿವ್ಯೂ ಮಾಡಿ ನಾವು ಮಾಡಿದ್ದಂತ ಉದ್ದೇಶ ಸರ್ವಾಗ್ತಿದ ಏನು ಅಂತ ನೋಡಿ ಅದ್ರಲ್ಲಿ ಏನಾದ್ರು ಬದಲಾವಣೆಗಳು ಬೇಕಾದ್ರೆ ಆ ಬದಲಾವಣೆಗಳು ಮಾಡ್ತಾರೆ. ಅಥವಾ ಈ ಕಾನೂನು ಅಥವಾ ಈ ಕಾಯ್ದೆ ಇವತ್ತಿನ ಕಾಲಘಟ್ಟಕ್ಕೆ ಅದು ಸರಿ ಹೊಂದುತ್ತಿಲ್ಲ, ನಮ್ಗೆ ಅವಶ್ಯಕತೆ ಇಲ್ಲ ಅಂದ್ರೆ ಅದನ್ನ ರೀಪೀಲ್ ಮಾಡ್ತಾರೆ, ಅದನ್ನ ಹಿಂದಕ್ಕೆ ತಗೋತಾರೆ. ಸೊ ಆ ರೀತಿ ಕೆಲಸಗಳಾಗಬೇಕು. 1961ರಲ್ಲಿ ಆಗಿರ್ತಕ್ಕಂಥ ಕಾನೂನ್ನೇ ನಾನು 2025ರಲ್ಲೂ ನಾನು ಅನ್ವಯಗೊಳಿಸಿ ಅನುಷ್ಠಾನಗೊಳಿಸಿ ಅದನ್ನೇ ನಾನು ಫಾಲೋ ಮಾಡ್ತೀನಿ ಅಂದ್ರೆ ಆಗಲ್ಲ. ಮಂಜುನಾಥ್ ಅವರು ನಮ್ಗೆ ತುಂಬಾ ಒಳ್ಳೆ ವಿಷಯಗಳ ಬಗ್ಗೆ ಮಾತಾಡಿದ್ರು. ಯಾವ ರೀತಿ ನಾವು ನಮ್ಮ ಜುಡಿಷಿಯರಿನ ಕಾಪಾಡಬಹುದು ಹಾಗೂ ರಿಫಾರ್ಮ್ಸ್ ಮಾಡಬಹುದು ಅಂದ್ಬಿಟ್ಟು ಅದ್ರ ಬಗ್ಗೆ ತುಂಬಾ ವಿಷಯಗಳನ್ನ ಹೇಳ್ತಾನೆ ಇದ್ದಾರೆ ಕೂಡ. ಸೊ ಆ ಡಿಸ್ಕಷನ್ಸ್ ಇನ್ನೂ ಮುಂದುವರಿಯುತ್ತೆ. ಅದು ನಮ್ಮ ನೆಕ್ಸ್ಟ್ ಎಪಿಸೋಡ್ಸ್ ಅಲ್ಲಿ. ಅಲ್ಲಿ ತನಕ ಎಕ್ಸ್ಚೇಂಜ್ ರೂಮ್ ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ ಹಾಗೂ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಅದನ್ನ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.